ಹಾಯ್ ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರು, ಏನಕ್ಕೆ ಡೈರೆಕ್ಟ್ ಏನು ಅರ್ಥ ಆಗ್ತಾ ಇಲ್ಲ, ನೀವು ಯಾವ ಟೂಲ್ಸ್ ಯೂಸ್ ಮಾಡ್ತೀರಾ ಅದೆಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ, ಬೇಸಿಕ್ ಟ್ಯುಟೋರಿಯಲ್ ಮಾಡಿ ಅಂತ. ಸೊ ಅದಕ್ಕೆ ನಿಮಗೋಸ್ಕರ ಇದೊಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಬೇಸಿಕ್ ಕಾಂಪೋಸಿಷನ್ ಹೆಂಗೆ ಕ್ರಿಯೇಟ್ ಮಾಡೋದು, ಅದಕ್ಕಿಂತ ಮುಂಚೆ ಸಾಫ್ಟ್ವೇರ್ ಹೆಂಗೆ ಡೌನ್ಲೋಡ್ ಮಾಡೋದು, ಫುಲ್ A to Z ಎಲ್ಲ ಬೇಸಿಕ್ಸ್ನು ಕವರ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಹಾಗೆ ಇದನ್ನು ಯಾರ್ಯಾರು ನಿಮ್ಮ ಎಡಿಟರ್ ಫ್ರೆಂಡ್ಸ್ ಇರ್ತಾರೋ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಮೊದಲಿಗೆ ಸಾಫ್ಟ್ವೇರ್ ಹೇಳಬೇಕಂದ್ರೆ ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಟು ಸಾಫ್ಟ್ವೇರ್ ಕೊಂಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಶಕ್ತಿ ಇರಲ್ಲ. ಸೊ ಅವ್ರೇನು ಮಾಡ್ಬೋದು ಅಂದರೆ ಈ ಥರ ಫೈಲ್ಸಿಯರ್ ಅಂತ ಒಂದು ವೆಬ್ಸೈಟ್ ಇದೆ. ಅದಕ್ಕೆ ಬಂದುಬಿಟ್ಟು ನೀವಿಲ್ಲಿ ಆಫ್ಟರ್ ಎಫೆಕ್ಟ್ ಅಂತ ಟೈಪ್ ಮಾಡಿದ್ರೆ ನಿಮಗಿಲ್ಲಿ ಎಷ್ಟೊಂದು ಇದು ಸಿಗುತ್ತೆ, ಪ್ರೀ ಆ್ಯಕ್ಟಿವೇಟೆಡ್ ಸಾಫ್ಟ್ವೇರ್ಸ್. ನೋಡಿ, ನೀವು ಇಲ್ಲಿಂದ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. 3.84 GB ಇದೆ. ಲೇಟೆಸ್ಟ್ ಅಡಾಬ್ ಆಫ್ಟರ್ ಎಫೆಕ್ಟ್ಸ್ 2025 ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾರ್ಯಾರು ಕೊಂಡ್ಕೊಳ್ಳೋಕ್ಕಾಗಲ್ವೋ ಅವರೆಲ್ಲ ಈ ಪ್ರೀ ಆ್ಯಕ್ಟಿವೇಟೆಡ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ಸಾಫ್ಟ್ವೇರ್ ಲಿಂಕ್ನ ನಾನು ವೆಬ್ಸೈಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರ್ಯಾರಿಗೆ ಬೇಕೋ ಅವರು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗ ಸಾಫ್ಟ್ವೇರಿಗೆ ಬರೋಣ. ಸೊ ಇದು ಆಫ್ಟರ್ ಎಫೆಕ್ಟ್ಸ್ ವರ್ಕ್ ಸ್ಪೇಸ್ ಇದು. ಸೊ ಫಸ್ಟು ನಾವು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾಂಪೋಸಿಷನ್ಗೆ ಹೋಗ್ಬಿಟ್ಟು ನ್ಯೂ ಕಾಂಪೋಸಿಷನ್ ಅಂತ ಕ್ರಿಯೇಟ್ ಮಾಡಿ, ಇಲ್ಲಿ ನಿಮಗೆ ಈ ಫೈಲ್ ನೇಮ್ನೇನು ಕೊಡಬೇಕೋ ಅದನ್ನು ಕೊಡ್ಬೋದು. ನಾನಿವಾಗ ಬೇಸಿಕ್ಸ್ ಅಂತ ಕೊಡ್ತೀನಿ. ಸೊ ಈ ಥರ ಇದಾಯಿತು. ಈ ಕಾಂಪೋಸಿಷನ್ನಲ್ಲಿ ಸೊ ಇದು ಬಂದುಬಿಟ್ಟು ನೀವು ಯಾವ ರೆಸೊಲ್ಯೂಷನ್ಗೆ ಸೆಟ್ ಮಾಡ್ತಾಯಿದ್ದೀರೋ ಆ ರೆಸೊಲ್ಯೂಷನ್ನು ನೀವು ಕಸ್ಟಮ್ ಅಂತ ಕೊಟ್ಟರೆ ನೀವು ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ವಿಡ್ತ್ ಅಂದರೆ ನೀವೆಷ್ಟು ರೆಸೊಲ್ಯೂಷನ್ ವಿಡ್ತ್ ಮೆನ್ಷನ್ ಮಾಡ್ತೀರೋ ಅಷ್ಟು ಬರುತ್ತೆ. ಇದು ಆಸ್ಪೆಕ್ಟ್ ರೇಷಿಯೋ, ಇದು ಪಿಕ್ಸಲ್ಸಲ್ಲಿರುತ್ತೆ. ಸೊ ಇವಾಗ 1080x1920 ಅದು ಅಫಿಷಿಯಲ್ ವರ್ಟಿಕಲ್ ಆಸ್ಪೆಕ್ಟ್ ರೇಷಿಯೋ. ಆಮೇಲೆ ಇಲ್ಲಿ ಬಂದರೆ ಇದು ನೀವು ಇದಿರುತ್ತಲ್ವ, ಅದು ಪಿಕ್ಸಲ್ಸಲ್ಲನ್ನು ಇಟ್ಕೋಬೋದು, ಅಥವಾ ಇಷ್ಟು ಇದು ಯೂನಿಟ್ಸ್ ಇದೆ, ಇಷ್ಟಲ್ಲಿ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟು ಫ್ರೇಮ್ ರೇಟ್, ಇದು ನೀವೇನು ಫ್ರೇಮ್ ರೇಟ್ ಇಟ್ಕೋಬೇಕು ನಿಮ್ಮ ಕಾಂಪೋಸಿಷನ್ದು ಅಂತ. ನೆಕ್ಸ್ಟ್ ಇದು ರೆಸೊಲ್ಯೂಷನ್ ಫುಲ್, ಇದು ನಿಮಗೆ ಮುಂದೆ ಗೊತ್ತಾಗುತ್ತೆ ಎಂದಕ್ಕೆ ಯೂಸ್ ಆಗುತ್ತೆ ಅಂತ. ಒಂದು ವೇಳೆ ಇವಾಗ ನೀವೇನನ್ನ 4K ಫುಟೇಜ್ ಅದರಲ್ಲೆಲ್ಲ ಎಡಿಟ್ ಮಾಡ್ತಿದ್ದೀರಾ ಅಂದರೆ ಈ ಟೈಮ್ ಲೈನ್ ಸ್ಟಕ್ ಆಗಿ ಪ್ಲೇ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಹೆಂಗೆ ಮಾಡ್ಬೋದು ಅಂದರೆ ಆ ಟೈಮ್ಗೆ ನೀವು ರೆಸೊಲ್ಯೂಷನ್ನು ಕ್ವಾಟ್ರಿಗೆ ಇಟ್ಕೋಬೋದು. ಕ್ವಾಟ್ರಿಗೆ ಇಟ್ಕೊಂಡೆ ಏನಾಗುತ್ತೆ ಅಂದರೆ ಕ್ಲಾರಿಟಿ ಸ್ವಲ್ಪ ಡಿಮ್ ಆಗುತ್ತೆ, ಬಟ್ ಪ್ಲೇ ಆಗೋದು ಸ್ಮೂತಾಗಿ ಪ್ಲೇ ಆಗುತ್ತೆ. ನೀವು ಎಕ್ಸ್ಪೋರ್ಟ್ ಮಾಡ್ತಾ ಬೇಕಂದರೆ ಅದನ್ನು ಫುಲ್ಗೆ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಇದು ಸ್ಟಾರ್ಟ್ ಟೈಮ್ ಕೋಡು, ಇದು ಎಷ್ಟು ಸೆಕೆಂಡ್ಸಿಂದ ಎಷ್ಟು ಸೆಕೆಂಡ್ಸ್ವರೆಗೂ ನಿಮ್ಮ ಟೈಮ್ ಲೈನ್ ಬೇಕು ಅಂತ. ಇದೆಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬೋದು. ನೆಕ್ಸ್ಟ್ ಫೈನಲ್ಲು ಕಲರು, ನೀವು ಇದರಲ್ಲಿ ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಕೋಬೋದು. ಬಟ್ ಇದು ಬರೀ ಕಾಂಪೋಸಿಷನ್ ಅಷ್ಟೇ. ನೀವು ನೆಕ್ಸ್ಟು ಏನೇನು ಕ್ರಿಯೇಟ್ ಮಾಡ್ತೀರೋ ಅದು ನಿಮ್ಮ ಕಾಂಪೋಸಿಷನ್ಗೆ ಚೇಂಜಸ್ ಕೊಡುತ್ತೆ. ಸೊ ಇವಾಗ ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ನಿಮ್ಗೇನು ಇದು ಬರೀ ಕಾಂಪೋಸಿಷನ್ ಅಷ್ಟೇ. ಇವಾಗ ಇದರೊಳಗಡೆ ನೀವು ವೀಡಿಯೋಸ್ ಎಲ್ಲ ಇಂಪೋರ್ಟ್ ಮಾಡ್ಕೋಬೋದು. ನೀವು ವೀಡಿಯೋಸ್ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಅಂತಿದೆ, ಪ್ರಾಜೆಕ್ಟ್ ಪ್ಯಾನಲ್ ಅಂತ, ಅಲ್ಲಿಗೆ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಯಾವುದೇ ಪ್ಯಾನಲ್ಸ್ ಮಿಸ್ಸಿಂಗ್ ಇದ್ರೂ ಈ ರೆಂಡರ್ ಕ್ಯೂಬ್, ಬೇಸಿಕ್ಸು, ಪ್ರಾಜೆಕ್ಟು, ಎಫೆಕ್ಟ್ ಕಂಟ್ರೋಲ್ಸು ಮತ್ತು ಲಿಸ್ಟ್ ಪ್ಯಾನಲ್ಸು ಯಾವುದೇ ಮಿಸ್ಸಿಂಗ್ ಇದ್ರೂ ಏನಿಲ್ಲ. ನೀವು ಇಲ್ಲಿ ವಿಂಡೋಸ್ಗೆ ಬಂದರೆ ಇಲ್ಲಿ ಎಲ್ಲ ಪ್ಯಾನಲ್ಸು ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಇಲ್ಲಿ ಅಪಿಯರ್ ಆಗುತ್ತೆ. ನೋಡಿ, ಇಲ್ಲಿ ಟಿಕ್ ಆಗಿದ್ರೆ ಆಲ್ರೆಡಿ ಇದೆಯಾ ಅಂತ, ಟಿಕ್ ಆಗಿಲ್ಲ ಅಂದರೆ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ.
ಸೊ ಫಸ್ಟು ನೀವೇನನ್ನ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಳ್ಬೇಕಂದ್ರೆ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ಇಷ್ಟು ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ಇಂಪೋರ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದರಲ್ಲಿ ಯಾವ್ದು ಬೇಕಾದರೂ ಫೈಲ್ ಚೂಸ್ ಮಾಡ್ಬೋದು. ಇದರಲ್ಲಿ ಯಾವ ಫೈಲ್ ಬೇಕಾದರೂ ಚೂಸ್ ಮಾಡ್ಬೋದು. ಸೊ ಈ ಥರ ಬರುತ್ತೆ. ಇವಾಗ ನೀವು ಇದನ್ನು ಈ ಟೈಮ್ ಲೈನ್ ಇದೆಯಲ್ವ ಇಲ್ಲಿಗೆ ತರಿಸ್ಬೇಕು. ಯಾಕಂದರೆ ನಾವೇನು ಎಡಿಟ್ ಮಾಡ್ತೀರಿ, ಏನು ಎಫೆಕ್ಟ್ಸ್ ಹಾಕ್ತೀವಿ ಅದೆಲ್ಲ ಇಲ್ಲೇ ಹಾಕೋಕ್ಕಾಗೋದು. ಸೊ ಇದನ್ನು ಲೆಫ್ಟ್ ಕ್ಲಿಕ್ ಹಿಡ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿಗೆ ಹಿಂಗೆ ರಿಲೀಸ್ ಮಾಡಿದ್ರೆ ಈ ಥರ ಲೋಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಕಾಂಪೋಸಿಷನ್ ಇವಾಗ ಹಾರಿಜಾಂಟಲಲ್ಲಿದೆ. ಅದನ್ನು ವರ್ಟಿಕಲ್ ಮಾಡಬೇಕಂದ್ರೆ ವಿಡ್ತ್ 1920 ಹೈಟ್ 1080 ಕೊಡಬೇಕು ಅಷ್ಟೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಕೂರ್ತು. ಇದೇನಂದರೆ ಇದು ನೀವು ಇವಾಗ ಝೂಮ್ ಔಟ್ ಝೂಮ್ ಇನ್ ಮಾಡಿರ್ತೀರ, ಅದನ್ನು ಪರ್ಫೆಕ್ಟಾಗಿ ಕೂರಿಸ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಫಿಟ್ ಅಂತ ಕೊಟ್ಟರೆ ಕರೆಕ್ಟಾಗಿ ನಿಮ್ಮದು ಏನು ರೆಸೊಲ್ಯೂಷನ್ ಇದೆಯೋ ಆ ರೆಸೊಲ್ಯೂಷನ್ಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಟೈಮ್ ಲೈನಿಗೆ ಬಂತು. ಸೊ ಈ ಟೈಮ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ ಇದೆಲ್ಲ ನೆಕ್ಸ್ಟ್ ಸೀರೀಸಲ್ಲಿ ಹೇಳ್ತೀನಿ. ಬರೋ ಸೀರೀಸಲ್ಲಿ ಏನಕ್ಕೆ ಯೂಸ್ ಮಾಡೋದು, ಎಷ್ಟೊಂದಿದೆ. ಟ್ರ್ಯಾಕ್ ಮ್ಯಾಟ್ ಅಂತಿದೆ, ಪೇರೆಂಟ್ ಲಿಂಕ್ ಅಂತಿದೆ, ಆಮೇಲೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇದೆ. ಇದು ಆಲ್ಮೋಸ್ಟ್ ಎಷ್ಟೊಂದು ಜನ ಗೊತ್ತಿರುತ್ತೆ ಬ್ಲೆಂಡ್ ಏನಕ್ಕೆ ಮಾಡೋದು ಅಂತ. ಸೊ ಇವಾಗ ಇದಾಯಿತು. ಇವಾಗ ಇದಕ್ಕೆ ಏನನ್ನ ಎಫೆಕ್ಟ್ಸ್ ಹಾಕಬೇಕು ಅಂದರೆ ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸ್ ಪ್ಯಾನಲ್ ಇರುತ್ತೆ. ಇದು ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಇಲ್ಲಿ ವಿಂಡೋಸಿಗೆ ಬಂದುಬಿಟ್ಟು ಇಲ್ಲೆಲ್ಲ ಪ್ಯಾನಲ್ಸು ಇರುತ್ತೆ ನೋಡಿ, ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರಿಸೆಟ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲ್ಯೂಮಿಟ್ರಿಕ್ ಹಾಕಬೇಕು ಅಂದ್ಕೊಳ್ಳಿ. ಇದನ್ನು ಲೆಫ್ಟ್ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಇಲ್ಲಿಗೆ ಬಂದಮೇಲೆ ರಿಲೀಸ್ ಮಾಡಿ, ಆವಾಗ ಇದು ಆಗಿದೆ. ಆಮೇಲೆ ನೀವು ಇದರಲ್ಲಿ ಏನು ಚೇಂಜಸ್ ಮಾಡ್ತೀರೋ ಅದೆಲ್ಲ ಆಗುತ್ತೆ. ಇವಾಗ ನೋಡಿ ಎಕ್ಸ್ಪೋಜರ್ ಜಾಸ್ತಿ ಮಾಡಬೇಕಂದ್ರೆ ಆಗುತ್ತೆ, ಕಾಂಟ್ರಾಸ್ಟ್ ಜಾಸ್ತಿ ಮಾಡಬೇಕಂದ್ರೆ ಆಗುತ್ತೆ, ಆ ಥರ. ಇದು ಬಂದುಬಿಟ್ಟು ಎಫೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಪ್ಯಾನಲ್ಲು. ಸೊ ನಾವು ಇದಕ್ಕೆ ಏನು ಎಫೆಕ್ಟ್ಸ್ ಹಾಕ್ತೀವೋ ಅದರೊಳಗಡೆ ಆ ಎಫೆಕ್ಟ್ಸ್ಗೆ ಏನನ್ನ ಚೇಂಜಸ್ ಮಾಡಬೇಕಂದ್ರೆ ಅವೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವೇನನ್ನ ಅದೇ ಇವಾಗ ಇದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿಂದ ಏನು ಕರೆಕ್ಷನ್ಸ್ ಬೇಕು, ಏನು ಚೇಂಜಸ್ ಬೇಕೋ ಅದು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಬೇಸಿಕ್ಲಿ ನಾವು ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಆ್ಯಡ್ ಟು ರೆಂಡರ್ ಕ್ಯೂ ಅಂತಿರುತ್ತೆ, ಅದ್ರ ಮೇಲೆ ಒತ್ತಿದ್ರೆ ಈ ಥರ ಒಂದು ಇದು ಓಪನ್ ಆಗುತ್ತೆ. ಇಲ್ಲಿ ಔಟ್ಪುಟ್ ಫಸ್ಟು ರೆಂಡರ್ ಸೆಟ್ಟಿಂಗ್ಸ್ಗೆ ನೋಡಿ, ಇದು ಏನೇನಿದೆಯೋ ಇದನ್ನೇ ನೀವು ಫಾಲೋ ಮಾಡಬೇಕು. ಕ್ವಾಲಿಟಿ ಬಂದುಬಿಟ್ಟು ಬೆಸ್ಟು, ರೆಸೊಲ್ಯೂಷನ್ನು ಫುಲ್ಲು ಅದೇ ನಾನು ಆಗಲೇ ಅಂದಿದ್ನಲ್ಲ, ನೀವು ಕ್ವಾಟ್ರಿಗೆ ಇಟ್ಕೊಂಡಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಅಂತ. ಆಮೇಲೆ ಡಿಸ್ಕ್ಯಾಚು ರೀಡ್ ಓನ್ಲಿನೇ ಇರಬೇಕು. ಫ್ರೇಮ್ ಬ್ಲೆಂಡಿಂಗು ನಾವು ಯಾವ್ದು ಇವೆಲ್ಲ ಬರೋ ಸೀರೀಸಲ್ಲಿ ಹೇಳ್ತೀನಿ ಫ್ರೇಮ್ ಬ್ಲೆಂಡಿಂಗ್ ಅಂದರೆ ಏನು ಅಂತ. ಸೊ ಮೋಷನ್ ಬ್ಲರು ಇವೆಲ್ಲ ನಿಮಗೆ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಏನಂತ. ನೆಕ್ಸ್ಟು ಇದು ನೀವು ಯಾವುದನ್ನು ಡೆಡಿಕೇಟೆಡ್ ಫ್ರೇಮ್ ರೇಟ್ ಬೇಕಂದರೆ ಅದನ್ನು ಚೂಸ್ ಮಾಡ್ಕೋಬೋದು. ಇವಾಗ ಒಂದೊಂದು ವೀಡಿಯೋ 30 ಫ್ರೇಮ್ಸ್ ಇರುತ್ತೆ, ಒಂದೊಂದು ವೀಡಿಯೋ 50 ಫ್ರೇಮ್ಸ್ ಇರುತ್ತೆ, ಒಂದೊಂದು ವೀಡಿಯೋ 100 ಫ್ರೇಮ್ಸ್ ಇರುತ್ತೆ. ಸೊ ಅದನ್ನು ನೀವು ಡೆಡಿಕೇಟೆಡ್ ಒಂದು ಪರ್ಟಿಕ್ಯುಲರ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಆ ಥರ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇನ್ನಷ್ಟೇ, ಇವೆಲ್ಲ ಓಕೆ ಕೊಟ್ಟು ನೆಕ್ಸ್ಟ್ ಔಟ್ಪುಟ್ ಮಾಡ್ಯೂಲ್ ಅಂತಿರುತ್ತೆ, ಅಲ್ಲಿಗೆ ಬಂದರೆ ಈ ಥರ ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಇದರಲ್ಲಿ ಇವಾಗ ಈ ಹೊಸಬ್ರಿಗೆಲ್ಲ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಫಸ್ಟೆಲ್ಲ ಕ್ವಿಕ್ ಟೈಮ್ ಸೆಲೆಕ್ಟ್ ಮಾಡ್ತಾಯಿದ್ರು, H.264 ಅಂತ ಫಾರ್ಮೆಟು, ಅಂದರೆ ಬೇಸಿಕ್ಲಿ MP4 ಫಾರ್ಮೆಟು. ಬಟ್ ಇವಾಗ ಏನಾಗುತ್ತೆ ಅಂದರೆ ಕ್ವಿಕ್ ಟೈಮ್ ಸೆಲೆಕ್ಟ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗದು ಓಪನ್ ಆಗಲ್ಲ. ಅಂದರೆ ಪರ್ಸ್ನಲಿ ನನಗೆ ಓಪನ್ ಆಗಲಿಲ್ಲ, ಬೇರೆಯವ್ರಿಗೂ ಆಗ್ಬೋದೇನೋ ನನಗೂ ಗೊತ್ತಿಲ್ಲ. ಬಟ್ ಯಾರ್ಯಾರಿಗೆ ಆ ಪ್ರಾಬ್ಲಮ್ ಬರ್ತಾಯಿದೆಯೋ ಅವ್ರು ಏನು ಮಾಡ್ಬೋದು ಅಂದರೆ
ಈ ಥರ ವಾಕ್ಯುಡರ್ ಅಂತ ಒಂದು ಸೆಟಪ್ ಇರುತ್ತೆ. ಅದು ನಾನು ನಿಮ್ಗೆ ನೆಕ್ಸ್ಟ್ ಸೀರೀಸಲ್ಲಿ ಹೇಳ್ತೀನಿ ಹೆಂಗೆ ಇನ್ಸ್ಟಾಲ್ ಮಾಡೋದು, ಡೌನ್ಲೋಡ್ ಮಾಡೋದು ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಇಲ್ಲಿ ಫಾರ್ಮ್ಯಾಟ್ ಆಪ್ಷನ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಎಷ್ಟೊಂದು ಫಾರ್ಮ್ಯಾಟ್ಸ್ ತೋರಿಸುತ್ತೆ. ಸೊ ನಾನು ಜಾಸ್ತಿ ಇದೆ ಯೂಸ್ ಮಾಡೋದು, ಬಟ್ ನೀವು ಇಷ್ಟು ಆಪ್ಷನ್ಸ್ ಇದೆ. ಇದರಲ್ಲಿ H.264 ನಾನು ಇದು ಯೂಸ್ ಮಾಡ್ತೀನಿ. ನೋಡಿ, ಇದರಲ್ಲಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 8 ಬಿಟ್ ಮಾಡ್ಬೋದು, ಅನ್ಕಂಪ್ರೆಸ್ಡ್ ಇದೆ, ಯಾವುದು ಬೇಕಾದರೂ ಮಾಡ್ಬೋದು. ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದು ಮಾಡ್ಬೋದು. ನೆಕ್ಸ್ಟು ಓಕೆ ಕೊಟ್ಬಿಟ್ಟು ಇಲ್ಲಿ ಒತ್ತಿದ್ರೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಫಾರ್ಮ್ಯಾಟ್ .mp4 ಅಂತ ಬಂದಿದೆ. ನೆಕ್ಸ್ಟು ಇಲ್ಲಿ ಒತ್ತಿದ್ರೆ ಈ ಥರ ನೀವು ಲೊಕೇಶನ್ ಕೇಳುತ್ತೆ, ಎಲ್ಲಿ ಸೇವ್ ಮಾಡಬೇಕು ಅಂತ. ನೀವು ಯಾವುದನ್ನ ಡೆಡಿಕೇಟೆಡ್ ಲೊಕೇಶನ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಸೇವ್ ಕೊಟ್ಟರೆ ಈ ಥರ ನಿಮ್ಮದು ಪ್ರೋಸೆಸ್ ಮುಗಿಯುತ್ತೆ. ಇಲ್ಲಿ ರೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆಗೋಕ್ಕೆ. ಫುಲ್ ಸ್ಟಾರ್ಟ್ ಆಗಿಬಿಟ್ಟು ಎಂಡಿಂಗ್ ಎಕ್ಸ್ಪೋರ್ಟ್ ಆದಮೇಲೆ ಒಂದು ಸೌಂಡ್ ಬರುತ್ತೆ, ಆವಾಗ ನಿಮ್ಮದು ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಇಷ್ಟು ಲೈಕ್ ಫುಲ್ ಬೇಸಿಕ್ಸ್ ಕವರ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿಗೆ ಬಂದರೆ ನೀವು ಈ ಟೈಮ್ ಲೈನ್ ಇದೆಯಲ್ವಾ, ಇಲ್ಲೇನೋ ನೀವು ರೈಟ್ ಕ್ಲಿಕ್ ಒತ್ತಿದ್ರೆ ಈ ಥರ ಎಷ್ಟೊಂದು ಬರುತ್ತೆ. ಇದರಲ್ಲಿ ಏನಂದರೆ ಇವಾಗ ನೀವು ಯಾವುದನ್ನು ಟೆಕ್ಸ್ಟ್ ಲೇಯರು, ಸಾಲಿಡ್ ಲೇಯರು, ಲೈಟ್ಸ್ ಅಂತಿದೆ, ಇವೆಲ್ಲ ನಾನು ಬರೋ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ ಏನಂತ. ನೆಕ್ಸ್ಟು ಕ್ಯಾಮ್ರಾ ಅಂತಿದೆ, ನಲ್ ಆಬ್ಜೆಕ್ಟ್ ಅಂತಿದೆ, ಶೇಪ್ ಲೇಯರ್, ಅಡ್ಜಸ್ಟ್ಮೆಂಟ್ ಲೇಯರ್, ಆಮೇಲೆ ಕಂಟೆಂಟ್ ಅವೇರ್ ಫಿಲ್ ಲೇಯರ್, ಅಡೋಬ್ ಫೋಟೋಶಾಪ್ ಫೈಲ್, ಮ್ಯಾಕ್ಸ್ ಆನ್ ಸಿನಿಮಾ 4D ಫೈಲ್, ಇವೆಲ್ಲ ಒಂದೊಂದು ಏನಂತಾರೆ ಲೇಯರ್ ಥರ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರ ಸಾಲಿಡ್ ಕ್ರಿಯೇಟ್ ಮಾಡ್ತೀರಾ. ಸೊ ಇದು ಬ್ಯಾಕ್ಗ್ರೌಂಡು ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಯಾವುದನ್ನು ಒಂದು ಕ್ಯಾಮ್ರಾ ಕ್ರಿಯೇಟ್ ಮಾಡಿಬಿಟ್ಟು ಅದ್ರದ್ದು ಮೂಮೆಂಟ್ಸು ಪೇರೆಂಟ್ ಲಿಂಕ್ ಮಾಡಬೇಕಂದ್ರೆ ಈ ಥರ ನಲ್ ಆಬ್ಜೆಕ್ಟ್ ಯೂಸ್ ಮಾಡ್ಬೋದು. ಮತ್ತು ಮೋಷನ್ಸ್ಗೆಲ್ಲ ಈ ಪೊಸಿಷನ್ ಸೆಟ್ ಮಾಡಬೇಕಂದ್ರೆ ಅದಕ್ಕೂ ನಲ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಲೈಟ್ ಅಂದರೆ ಈ ಥರ ಲೈಟ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಇವೆಲ್ಲ ಫುಲ್ ಡೀಟೇಲ್ಡಾಗಿ ಟ್ಯುಟೋರಿಯಲ್ ಕೊಡ್ತೀನಿ. ಸೊ ಈ ಥರ ಎಲ್ಲ ಏನೇನು ಇನ್ಬಿಲ್ಟ್ ಈ ಥರ ಲೇಯರ್ಸ್ ಇರುತ್ತೋ ಅದನ್ನೆಲ್ಲ ನೀವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಏನಿಲ್ಲ, ಈ ಬೇಸಿಕ್ ನೀವೇನು ಕಾಂಪೋಸಿಷನ್ ಕ್ರಿಯೇಟ್ ಮಾಡಿರ್ತೀರೋ ಆ ಟೈಮ್ ಲೈನಿಗೆ ಬಂದುಬಿಟ್ಟು ಈ ಸೈಡಲ್ಲ, ಈ ಸೈಡು ನಿಮ್ಮ ಲೇಯರ್ಸ್ ಡೀಟೇಲ್ಸ್ ಕಾಣಿಸುತ್ತಲ್ವ, ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಎಷ್ಟೊಂದು ಜನ ಕೇಳ್ಬೋದು, ಇವಾಗ ಇದು ಫುಲ್ ಫಿಲ್ಲಾಗಿ ಹೋಗಿರುತ್ತೆ ಅವಾಗ ಎಲ್ಲಿ ಕ್ಲಿಕ್ ಮಾಡ್ಬೋದು ಅಂತ. ಅವಾಗೇನಿಲ್ಲ, ಈ ಆಪ್ಷನ್ ಇದೆಯಲ್ವ ಅದ್ರ ಪಕ್ಕದಲ್ಲಿ ಈ ಎಂಟಿ ಸ್ಪೇಸ್ ಇದೆ, ಅಲ್ಲಿಗೆ ಬಂದುಬಿಟ್ಟು ಲೆಫ್ಟ್ ಕ್ಲಿಕ್ ಮಾಡ್ಬೋದು. ಇಲ್ಲ ಇಲ್ಲಿ ಎಂಟಿ ಸ್ಪೇಸ್ ಇದೆ, ಇಲ್ಲಿ ಬಂದು ಲೆಫ್ಟ್ ಕ್ಲಿಕ್ ಮಾಡ್ಬೋದು. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಇಷ್ಟು ಬಂದು ಈ ವಿಡಿಯೋದಲ್ಲಿ ಇಷ್ಟೇ, ಯಾಕಂದರೆ ಜಾಸ್ತಿ ಲೆಂತಿ ಮಾಡಲ್ಲ ವಿಡಿಯೋ, ಯಾಕಂದರೆ ಎಂಗೇಜಿಂಗ್ ಅನಿಸಲ್ಲ, ಬೋರ್ ಆಗೋಗ್ಬಿಡುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲಿ ಟೂಲ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಫುಲ್ ಡೀಟೇಲ್ಡಾಗಿ ಒಂದೊಂದು ಟೂಲ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗೆ ಕೆಲವೊಂದು ಬೇಸಿಕ್ ಎಫೆಕ್ಟ್ಸ್ ಇದೆ, ಆಮೇಲೆ ಅಲೈನ್ ಲೈಬ್ರರಿ, ಈ ಎಲ್ಲ ಪ್ಯಾನಲ್ಸು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಂಗೆ ಇಲ್ಲಿ ಈ ಟಾಗಲ್ ಮಾಡಿದ್ರೆ ಇವೆಲ್ಲ ಏನು, ಇದು ಮೋಷನ್ ಬ್ಲರು, ಫ್ರೇಮ್ ಬ್ಲೆಂಡಿಂಗು, ಎಫೆಕ್ಟ್ಸ್ ಹಾಕಿರೋದೆಲ್ಲ ಹೆಂಗೆ ಐಡೆಂಟಿಫೈ ಮಾಡೋದು, ಇವೆಲ್ಲ ಡೀಟೇಲ್ಡ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ, ಡೀಟೇಲ್ ಇನ್ಫಾರ್ಮೇಷನ್ನು. ಸೊ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ. ಥ್ಯಾಂಕ್ ಯು.